ನಮಸ್ತೆ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ. PSI ಮಿಷನ್ ಎಕ್ಸ್ ಸೀರೀಸ್ನ 15ನೇ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ 14ನೇ ವಿಡಿಯೋದಲ್ಲಿ ನಾನು ಪೇಪರ್ 1 ಎಸ್ಸೆ ರೈಟಿಂಗ್ ಬಗ್ಗೆ ಹೇಳ್ತಾ ಇದ್ದೆ. ಹಾಗಾಗಿ ಯಾರು ಅದು ನೋಡಿಲ್ಲ, ಅದರಲ್ಲಿ ಕ್ವೆಶನ್ ಪೇಪರ್ ಎಲ್ಲ ಕೊಟ್ಟಿದ್ದೆ, ನಿಮಗೆ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ಹೇಳಿದೆ. ಡೈಲಿ ಒಂದೊಂದು ಎಸ್ಸೆ ಬರೆದು ಗ್ರೂಪ್ನಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದೆ. ತುಂಬ ಜನ ಮಾಡಿದ್ದೀರಾ, ಬಟ್ ಆದರೆ ಗ್ರೂಪಲ್ಲಿರೋದು 90+ ಮೆಂಬರ್ಸ್ ಇದ್ದೀರಾ. ಆದರೆ ಅದನ್ನು ಕಳಿಸಿರೋರು ಅಂದರೆ ಯಾರು ಬರೆದು ಕಳಿಸಿರೋರಲ್ಲಿ 5ರಿಂದ 6 ಜನ ಕಳಿಸಿದ್ದೀರ. ಹಿಂಗಾದರೆ ನೀವು ಹೆಂಗೆ PSI ಆಗ್ತೀರಾ ಹೇಳಿ, ನನಗೆ ಅರ್ಥ ಆಗ್ತಿದೆಯಾ? ಪ್ರತಿದಿನ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಇಲ್ಲಿ ಸಕ್ಸಸ್ ಆಗೋದು. ನೀವೇನಾದರೂ ಮಾಡಲಿಲ್ಲ ಅಂತಂದರೆ, ನಾನು ಆಲ್ರೆಡಿ ಹೇಳಿದ್ದೀನಿ, ಯಾರು ಪೇಪರ್ಗೆ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟು ಹೇಳಿದ್ದೀನಿ ಇಲ್ಲಿ, ಗೊತ್ತಾಯ್ತಾ? ಪೇಪರ್ಸಲ್ಲಿ ಪೇಪರ್ 1ಅಲ್ಲಿ ಯಾರು ಜಾಸ್ತಿ ಮಾರ್ಕ್ಸ್ ತೆಗಿತಾರೆ ಅವರು ಸಕ್ಸಸ್ ಆಗ್ತಾರೆ ಮತ್ತು ಲೀಸ್ಟಲ್ಲಿ ಇರ್ತೀರ ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ ಇಂಟ್ರೊಡಕ್ಷನ್ ಹೆಂಗೆ ಬರೀಬೇಕು, ಬಾಡಿ, ಕನ್ಕ್ಲೂಷನ್, ಇದ್ರ ಮೇಲೆ ವರ್ಕ್ ಮಾಡಿಕೊಂಡು ಬರೀರಿ ಅಂತ ನಾನು ತುಂಬ ಜನ ಹೇಳಿದ್ದೀನಿ. ಆದರೆ ಯಾರೂ ಸಹ ಕೇಳ್ತಾ ಇಲ್ಲ, ಗೊತ್ತಾಗ್ತಿದೆಯಾ? ಹಾಗಾಗಿ ಎಲ್ಲಿ ಬರೀಬೇಕು ಅಂತಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಪ್ರತಿದಿನ ಒಂದೊಂದು ಬರೀತಾ ಹೋಗಿ. ಅದು ಬರೆಯೋಕ್ಕಿಂತ ಮುಂಚೆ ಕೆಲವ್ರಿಗೆ ಕನ್ಫ್ಯೂಷನ್ ಇದೆ. ಅಂದರೆ ಲೈಕ್ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಸರ್, ನಮ್ಗೆ ಹಿಂಗೆ ಗೊತ್ತಾಗ್ತಿಲ್ಲ ನಮಗೆ ಬರೆಯೋಕ್ಕೆ ಅಂತ ಕೇಳ್ತಾ ಇದ್ದೀರಾ. ನಾನು ನಿಮಗೆ ಎಕ್ಸಾಂಪಲ್ಸ್ ಕೊಡ್ತೀನಿ. ಈಗ ಯಾವ ರೀತಿ, ಈಗ ಮಹಿಳಾ ಸಬಲೀಕರಣಕ್ಕೆ ಇದೆಯಲ್ವಾ, ಫಸ್ಟ್ ಕ್ವಶನ್ನೇ ಮಹಿಳಾ ಸಬಲೀಕರಣ ಇದೆ. ಆ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಬರೀಬೇಕು, ಯಾವ ರೀತಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಫಸ್ಟು ರಿಸರ್ಚ್ ಮಾಡಬೇಕು. ಯಾವ್ದಾರು ಒಂದು ವಿಷಯ ಬರೀತಿದ್ದೀರಾ ಅಂತಂದರೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಸ್ವಲ್ಪ ಗೂಗಲ್ಲು ಅಥವಾ ನಿಮ್ಮ ಹತ್ರ ಇರೋ ನೋಟ್ಸು ಅಥವಾ ನಿಮ್ಮ ಹತ್ರ ಇರೋ ಮ್ಯಾಗ್ಝೈನ್ಸ್ಗಳು ಎಲ್ಲೆಲ್ಲಿದೆ ವಿಷಯಗಳು, ಇದಕ್ಕೆ ಸಂಬಂಧಪಟ್ಟಂಗೆ ವಿಷಯಗಳು ಎಲ್ಲಿದೆ ಅಂತ ಕೂತ್ಕೊಂಡು ಏನು ಮಾಡಬೇಕು, ಥಿಂಕ್ ಮಾಡಬೇಕು. ಆವಾಗ ಏನಾಗುತ್ತೆ, ನೀವು ಅದ್ರ ಮೇಲೆ ಸ್ವಲ್ಪ ವಿಷಯಗಳನ್ನ ಕಲೆಕ್ಟ್ ಮಾಡ್ತೀರಾ. ಆ ವಿಷಯಗಳನ್ನ ಕಲೆಕ್ಟ್ ಮಾಡಿಬಿಟ್ಟು ಆಮೇಲೆ ನೀವು ಬರೆಯೋಕ್ಕೆ ತುಂಬ ಈಸಿ ಆಗುತ್ತೆ. ಅರ್ಥ ಆಗ್ತಾಯಿದೆಯಾ? ಹಾಗಾಗಿ ಅದನ್ನು ಗಮನದಲ್ಲಿಟ್ಕೊಂಡು ಈಗ 360 ಡಿಗ್ರಿ ಅಪ್ರೋಚ್, ಒಂದು ಎಸ್ಸೆ ಬರೀಬೇಕಾದ್ರೆ ಯಾವ ರೀತಿ 360 ಡಿಗ್ರಿ ಅಪ್ರೋಚ್, ಅಂದರೆ ನನ್ನ ಒಂದು ಉದ್ದೇಶ ಏನಾಗಿದೆ ಅಂತಂದರೆ, ಈ ಒಂದು ವಿಡಿಯೋಗಳ ಮುಖಾಂತರ ನೀವು ಯಾವುದೇ ಎಸ್ಸೆ ಕೊಟ್ಟರು ಬರೀಬೇಕು ಅನ್ನೋ ಒಂದು ಮೈಂಡ್ ಸೆಟ್ನ ನಿಮ್ಮಲ್ಲಿ ರೆಡಿ ಮಾಡ್ತೀನಿ. ಕೆಲವರು ಮೊದಲು ಏನು ಮಾಡ್ತಾಯಿದ್ರು, ಒಂದು 10ರಿಂದ 15 ಎಸ್ಸೆ ರೆಡಿ ಆದರೆ ಸಾಕು, ಅದರಲ್ಲಿ ಒಂದು ಬರುತ್ತೆ, ಅದನ್ನು ಬರೆಯೋಣ ಅಂತಂದ್ರು. ಬಟ್ ಆದರೆ ಈಗ ಸಿನಾರಿಯೋ ಚೇಂಜ್ ಆಗಿದೆ. ಏಕೆಂದರೆ 545 ಮತ್ತು 402 ಹುದ್ದೆಗಳಲ್ಲಿ ಯಾವುದು ಪ್ರಿಡಿಕ್ಟ್ ಮಾಡ್ತಾಯಿದ್ವಿ ಅಥವಾ ನಾವು ನಿರೀಕ್ಷೆ ಮಾಡ್ತಾಯಿದ್ವಿ ಆ ಒಂದು ಎಸ್ಸೆಗಳು ಬರ್ತಾ ಇಲ್ಲ. ಅದಕ್ಕಾಗಿ ಏನು ಮಾಡ್ಬೇಕು, ನಾವು ಎಲ್ಲ ಥರ ನಮ್ಮ ಅಪ್ರೋಚ್ ಅಂದರೆ 360 ಡಿಗ್ರಿನಲ್ಲಿ ರೆಡಿ ಇರಬೇಕು. ಯಾವುದೇ ಎಸ್ಸೆ ಕೊಟ್ಟರು ಬರಿತೀನಿ ಅನ್ನೋ ಒಂದು ಮೈಂಡ್ಸೆಟ್ ನಿಮ್ಮಲ್ಲಿ ಬರಬೇಕು, ಗೊತ್ತಾಗ್ತಿದೆ? ಅದಕ್ಕೋಸ್ಕರ ನಿಮ್ಮ ಪ್ರಿಪ್ರೇಷನ್ನು ಮಾಡಬೇಕು. ಅದಕ್ಕೋಸ್ಕರ ಅದನ್ನು ನಿಮ್ಮಲ್ಲಿ ಬೆಳೆಸಬೇಕು ನಾನು, ಗೊತ್ತಾಗ್ತಿದೆಯಾ? ಒಂದು ಮಾತು ಹೇಳ್ತಾರೆ, ಮೀನು ಹಿಡಿದು ಕೊಡೋದಕ್ಕಿಂತ, ಗೊತ್ತಾಯ್ತಾ? ಮೀನು ಹಿಡಿದು ಕೊಡೋದಕ್ಕಿಂತ, ಗೊತ್ತಾಗ್ತಿದೆಯಾ, ಮೀನು ಹಿಡಿಯೋದು ಕಲಿಸ್ಬೇಕಂತೆ. ಅಂದರೆ ನೀವೇ ಸಹ ಸ್ವತಃ ಮೀನು ಹಿಡಿದು ಅಂತ ನಿಮಗೆ ತಂದು ಕೊಡೋದಕ್ಕಿಂತ ನಿಮಗೆ ಮೀನು ಹಿಡಿದು ಕಲಿಸಿದ್ರೆ ಯಾವ ಬೇಕಾದ್ರೂ ನೀವು ಹಿಡಿದು ಮೀನನ್ನ ನಿಮ್ಮ ಹೊಟ್ಟೆ ತುಂಬಿಸ್ಕೊತೀರಿ. ಅದೇ ರೀತಿ ಒಂದು ಎಕ್ಸಾಂಪಲು, ನಿಮಗೆ ನಾನು ಎಸ್ಸೆನ ಕೊಡ್ಬೋದು, ಒಂದು 10-15 ಕೊಟ್ಬಿಟ್ಟು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಇದೇ ಥರ ಬರುತ್ತೆ ಅಂತ. ಅದ್ರ ತಪ್ಪದು. ನಿಮಗೆ ಯಾವುದೇ ಎಸ್ಸೆ ಕೊಟ್ಟರು ಬರೆಯೋ ಸಾಮರ್ಥ್ಯನ ಏನು ಮಾಡಬೇಕು, ನಾನು ಬೆಳೆಸಬೇಕು. ನಿಮ್ಮಲ್ಲಿ ಆ ಸಾಮರ್ಥ್ಯ ವೃದ್ಧಿ ಮಾಡಬೇಕು. ಅದಕ್ಕೋಸ್ಕರ ನಾನು ಹೇಳಿದ್ನ ಕರೆಕ್ಟಾಗಿ ಫಾಲೋ ಮಾಡಿ. ಅರ್ಥ ಆಗ್ತಿದೆಯಾ? ವಿತೌಟ್ ನೀವು ಪ್ರಾಕ್ಟೀಸ್, ವಿತೌಟ್ ನೀವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರೆ, ಯಾರೋ ಬರೆದಿದ್ದ ಎಸ್ಸೆನ ಆ್ಯಸ್ ಇಟ್ ಈಸ್ ಕಾಪಿ ಮಾಡಿದ್ರೆ ಖಂಡಿತ ಈಗ ಪ್ರೆಸೆಂಟು ಏನು ಮಾಡ್ತಾಯಿಲ್ಲ, ಇದು ಸಿಗ್ತಾಯಿಲ್ಲ. ನಾನು ನಿಮಗೆ ಇದನ್ನೆಲ್ಲ ಪಾಠ ಮಾಡೋಕ್ಕೆ 2 ಡೇಸ್ ಕೂತ್ಕೊಂಡು ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿ ಬಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅರ್ಥ ಆಗ್ತಿದೆಯಾ? ಸುಮ್ಮನೆ ಕೂತ್ಕೊಂಡು ಕಷ್ಟಪಡೋದಲ್ಲೇ ಯಾವುದೂ ಸಹ ನಿಮಗೆ ಬೇಗ ಸಿಗಲ್ಲ. ಅದಕ್ಕೋಸ್ಕರ ತಿಳ್ಕೊಳ್ಳಿ. ನಾನು ಈಗ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏಕೆಂದರೆ ಮಹಿಳಾ ಸಬಲೀಕರಣ, ಗೊತ್ತಾಯ್ತು? ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಈಗ ನೀವೊಂದು ಎಸ್ಸೆ ಬರೆಯೋಕೆ ಕೊಟ್ಟಿದ್ದೀರ ಅಂದ್ಕೊಳ್ಳಿ, ಗೊತ್ತಾಗ್ತಿದೆಯಾ? ನಾನು ಏನು ಮಾಡಬೇಕು ಫಸ್ಟು, ಗೊತ್ತಾಗ್ತಿದೆಯಾ? ಮಹಿಳಾ ಸಬಲೀಕರಣ, ಇದು ಮಹಿಳಾ ಸಬಲೀಕರಣ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಈಗ ಆಲ್ರೆಡಿ ತುಂಬ ಎಕ್ಸಾಮಲ್ಲಿ ಈ ಮಹಿಳಾ ಸಬಲೀಕರಣ ರಿಲೇಟೆಡು ಅಥವಾ ಮಹಿಳೆಯರ ಬಗ್ಗೆ ತುಂಬ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಅಂದರೆ ನಿಮಗಲ್ಲಿ ಒಂದು ಟಾಪಿಕ್ ಮಹಿಳೆಯರ ಬಗ್ಗೆ ಬರುತ್ತೆ. ಅಂದರೆ ನೀವು ಮಹಿಳೆಯರ ಬಗ್ಗೆ ರೆಡಿ ಆಗಬೇಕು. ಅಂದರೆ ಯಾವ ರೀತಿ ರೆಡಿ ಆಗಬೇಕಂದ್ರೆ, ಮಹಿಳೆಯರ ಬಗ್ಗೆ ಯಾವುದೇ ಥರ ಎಸ್ಸೆ ಬಂದ್ರೂ ಸಹ ನೀವು ಬರೀಬೇಕು. ಆ ರೀತಿ ನೀವು ರೆಡಿ ಆಗಬೇಕು. ಅದಕ್ಕೆ ಏನು ಮಾಡಬೇಕು, ಮಾಹಿತಿ ಹೆಂಗೆ ಕಲೆಕ್ಟ್ ಮಾಡಬೇಕು ಅಂದರೆ, ಫಸ್ಟ್ ಸ್ಟೆಪ್ಪು ಏನು ಮಾಡಬೇಕು, ನಾನು ಹೇಳಿದೆ, ಯಾವುದೇ ಎಕ್ಸಾಮಲ್ಲಿ ನೀವು ಪಾಸ್ ಆಗಬೇಕು ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಬೇಕು. ಅರ್ಥ ಆಗ್ತೀಯಾ? ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದಾಗ ಏನಾಗುತ್ತೆ, ನಿಮಗೆ ಐಡಿಯಾ ಬರುತ್ತೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಅಂತ ಐಡಿಯಾ ಬರುತ್ತೆ, ಗೊತ್ತಾಗ್ತಿದೆಯಾ? ಅದಕ್ಕೆ ಏನು ಮಾಡ್ಬೇಕು ನೀವು, ಈಗ ನೋಡಿ, ಒಂದು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ. ಇನ್ನು ಈ PSI ಪರೀಕ್ಷೆಯಲ್ಲಿ ಮಹಿಳೆಯರ ಸಂಬಂಧಪಟ್ಟಿದ ಪ್ರಶ್ನೆಗಳು ಎಲ್ಲೆಲ್ಲಿ ಬಂದವೆ, ಫಸ್ಟು 1992 ಇಂದ
2023ವರೆಗೂ ಏನು ಮಾಡಬೇಕು ನೋಡಬೇಕು ನಾವು. ಅಂದರೆ ಇದು 25ವರೆಗೂ 25ವರೆಗೂ ಯಾವುದೂ ಬಂದಿಲ್ಲ ಮಹಿಳೆಯರ ಸಂಬಂಧಪಟ್ಟ, ಹಂಗೆ 23ವರೆಗೂ ಇದೆ ನೋಡಿ. PSI 2005 ಏನಂತ ಕೇಳಿದರೆ ಮಹಿಳಾ ದೌರ್ಜನ್ಯ ಮತ್ತು ಇದು PSI 2008ರಲ್ಲಿ ಮಹಿಳಾ ಮೀಸಲಾತಿ, 2009ರಲ್ಲಿ ಮಹಿಳಾ ಉದ್ಯಮದ ಬೆಳವಣಿಗೆ, PSI ವೈರ್ಲೆಸ್ಸಲ್ಲಿ ಮಹಿಳಾ ಸಬಲೀಕರಣ ಮತ್ತು ಭಾರತೀಯ ಸಮಾಜದ ಅದರ ಪರಿಣಾಮ, PSI 14ನಲ್ಲಿ ಮಹಿಳಾ ಸಬಲೀಕರಣ ಡೈರೆಕ್ಟ್ ಕ್ವಶನ್ನು, PSI ವೈರ್ಲೆಸ್ ಸುರಕ್ಷಿತ ಮಹಿಳೆ ಅಂದರೆ ಶಿಶು ಕುಟುಂಬ, PSI ಇಂಟೆಲಿಜೆನ್ಸ್ 2016ರಲ್ಲಿ ಮಹಿಳಾ ಸಬಲೀಕರಣ. ಈ ರೀತಿ ಮಹಿಳೆಯರ ಬಗ್ಗೆನೇ ನೋಡಿ, ಲಿಂಗಾನುಪಾತ ಅಂದ್ರೂ ಸಹ ಮಹಿಳೆಯರ ಸಂಬಂಧಪಟ್ಟ ಬರುತ್ತೆ. ಮಹಿಳೆಯರ ವಿರುದ್ಧ ಅಪರಾಧಗಳು, ಸಮಾಜದ ಪಾತ್ರ, ಗ್ರಾಮೀಣ ಮಹಿಳೆಯರ ಆರ್ಥಿಕ ಅಭಿವೃದ್ಧಿ, ಮಹಿಳಾ ಸಹಾಯಕ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಬರುತ್ತಲ್ಲ ಅದರ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ. ಲಿಂಗ ಸಂಯೋಜನೆ ಜೆಂಡರ್ ಸೆನ್ಸಿಟೈಸೇಷನ್ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ. ಅಂತರ್ಜಾಲದಲ್ಲಿ ಮಹಿಳಾ ಸುರಕ್ಷತೆ ಬಗ್ಗೆ ಕೇಳಿದ್ದಾರೆ. ಇಂದಿನ ಜಗತ್ತಿನಲ್ಲಿ ಬದಲಾಗುತ್ತಿರುವ ಮಹಿಳೆಯರ ಪಾತ್ರ ಕೇಳಿದ್ದಾರೆ. ಮಹಿಳಾ ಸುರಕ್ಷತೆಯಲ್ಲಿ ಮಾಧ್ಯಮದ ಪಾತ್ರ ಕೇಳಿದ್ದಾರೆ. ನೋಡಿ 2023ವರೆಗೂ ಸಹ ನಾನು ಈ ಕ್ವಶನ್ಗಳು ನೋಡಿದೆ. ಅಂದರೆ ನಿಮಗೆ ಇವಾಗ ತಲೆಯಲ್ಲಿ ಬಂತು. ಅಂದರೆ ಮಹಿಳೆಯರಿಗೆ ಕೇಳಿದಾಗ ಏನು ಕೇಳಿದರೆ, ಒಂದು ದೌರ್ಜನ್ಯದ ಬಗ್ಗೆ ಮತ್ತು ಕಾನೂನು ಬಗ್ಗೆ ಕೇಳಿದ್ದಾರೆ, ಮೀಸಲಾತಿ ಬಗ್ಗೆ ಕೇಳಿದ್ದಾರೆ, ಉದ್ಯಮದ ಬಗ್ಗೆ ಕೇಳಿದ್ದಾರೆ. ಬಟ್ ಇಲ್ಲಿ ಮಹಿಳೆ ಅನ್ನೋದು ಕಾಮನ್ ಆಗಿದೆ ನೋಡಿ, ಗೊತ್ತಾ? ಮಹಿಳೆ ಅನ್ನೋದು ಕಾಮನ್ ಆಗಿದೆ. ಮಹಿಳೆ ಇಲ್ಲಿ ಭಾರತೀಯ ಸಮಾಜದ ಮೇಲೆ ಪರಿಣಾಮಗಳು ಕೇಳಿದ್ದಾರೆ. ಇಲ್ಲಿ ಸುರಕ್ಷಿತ ಮತ್ತು ಸುಶಿಕ್ಷಿತ ಅಂತ ಕೇಳಿದ್ದಾರೆ. ಈ ರೀತಿ ನೀವೇನು ಮಾಡಬೇಕು, ಲಿಂಗಾನುಪಾತದ ಬಗ್ಗೆ ಕೇಳಿದ್ದಾರೆ. ಅಂದರೆ ಇಲ್ಲಿ ಕಾಮನ್ನಾಗೆ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಒಂದು ಏನಂದರೆ ಮಹಿಳೆಯರ ಬಗ್ಗೆ ಕ್ವಶನ್ ಬಂದಿದೆ ಅಂತ ಅರ್ಥ. ಅಂದರೆ ಅವಾಗ ನಾವೇನು ಮಾಡಬೇಕು, ಮಹಿಳೆಯರ ಬಗ್ಗೆ ರೆಡಿ ಆಗಲೇಬೇಕು. ಅದಕ್ಕೆ ಏನು ಮಾಡಬೇಕು, ನೀವು 360 ಅಪ್ರೋಚಲ್ಲಿ ಒಂದು ಎಸ್ಸೆನ ರೆಡಿ ಮಾಡ್ಕೋಬೇಕು. ಪ್ರಬಂಧ ಹೆಂಗೆ ಅಂದರೆ ಯಾವುದೇ ಥರ ಮಹಿಳೆಯರ ಬಗ್ಗೆ ಯಾವುದೇ ಪ್ರಬಂಧ ಕೇಳಿದ್ರು ನಾನು ಬರೀತೀನಿ ಅನ್ನೋ ಒಂದು ಲೆವೆಲ್ಗೆ, ಗೊತ್ತಾಯ್ತಾ, ನೀವು ನಿಮ್ಮ ಪ್ರಿಪ್ರೇಷನ್ನ ಮಾಡಿರಬೇಕು. ಅದಕ್ಕೆ ರಿಲೇಟೆಡ್ಡು ಇನ್ಫಾರ್ಮೇಷನ್ಗಳು ಕಲೆಕ್ಟ್ ಮಾಡಬೇಕು, ಗೊತ್ತಾಯ್ತಾ? ಈಗ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ಕೊಡ್ರಿ, ಕ್ವಶನ್ ಪೇಪರಲ್ಲಿ ನೋಡಿದ್ರಿ, ಅನಾಲಿಸಿಸ್ ಮಾಡಿದ್ರಿ, ಅಂದರೆ ಮಹಿಳೆಯರ ಬಗ್ಗೆ ಕ್ವಶನ್ಸ್ ಬರ್ತಾ ಇದೆ. ಇದೇ ರೀತಿ ನೀವು ಎಲ್ಲ ಚಾಪ್ಟರ್ಗಳು, ಎಲ್ಲ ಸಬ್ಜೆಕ್ಟ್ನು ಎಲ್ಲ ಟಾಪಿಕ್ಸ್ನು ಅನಾಲಿಸಿಸ್ ಮಾಡಬೇಕು. ಲೈಕ್ ರೈತರ ಆತ್ಮಹತ್ಯೆ ಆಗಿರ್ಬೋದು, ಸೈಬರ್ ಕ್ರೈಮ್ ಆಗಿರ್ಬೋದು, ಪೊಲೀಸರ ರಿಫಾರ್ಮ್ಸ್ ಆಗಿರ್ಬೋದು, ಮತ್ತು ಇತ್ತೀಚಿನ ಕೃತಕ ಬುದ್ಧಿಮತ್ತೆ ಆಗಿರ್ಬೋದು, ಮತ್ತು ಈಗ ಸೈನ್ಸ್ ಪರಿಸರ ಮಾಲಿನ್ಯಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಗ್ಲೋಬಲ್ ವಾರ್ಮಿಂಗ್ ಆಗಿರ್ಬೋದು. ಈ ರೀತಿ ಪ್ರಶ್ನೆಗಳನ್ನ ಸಬ್ಜೆಕ್ಟ್ ಟಾಪಿಕ್ ವೈಸ್ ಮಾಡ್ಕೊಂಬಿಟ್ಟು ಆ ಟಾಪಿಕ್ಸ್ಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಪರೀಕ್ಷೆಯಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಅನ್ನೋದು ಒಂದು ಕಡೆ ರೆಡಿ ಮಾಡ್ಕೋಬೇಕು. ಏನು 360 ಅಪ್ರೋಚ್ ಅಂತಂದರೆ, ಒಂದು ವಿಷಯವನ್ನು ಅರ್ಥೈಸಿಕೊಂಡು ಆಲೋಚಿಸಿ ಎಲ್ಲ ಕೋನಗಳಿಂದ ಎಲ್ಲ ಆ್ಯಂಗಲಲ್ಲೂ ವಿಶ್ಲೇಷಿಸಿ ಅದರ ಸಾಧಕ ಬಾಧಕಗಳನ್ನು, ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜ್ಗಳನ್ನ ದುರುಪಯೋಗಗಳನ್ನು ಬರೆಯುವ ಒಂದು ವಿಷಯ, ಸಂಪೂರ್ಣ ಮಾಹಿತಿಯನ್ನು ಅದು ಒಳಗೊಂಡಿರಬೇಕು. ಅಂದರೆ ಮಲ್ಟಿ ಡೈಮೆನ್ಷನಲ್ಲಿ ನಿಮಗೆ ಆ ಒಂದು ವಿಷಯದ ಬಗ್ಗೆ ಮಲ್ಟಿ ಡೈಮೆನ್ಷನಲ್ಲೂ ಸಹ ಗೊತ್ತಿರಬೇಕು. ರಾಜಕೀಯವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಒಂದು ವಿಷಯ ಕೊಟ್ಟಾಗ ಎಲ್ಲ ಡೈಮೆನ್ಷನಲ್ಲೂ ಅದು ಕವರ್ ಆಗಿರಬೇಕು. ಈಗ ಮಹಿಳಾ ಸಬಲೀಕರಣ ಕೊಟ್ಟಾಗ, ಆಮೇಲೆ ಇನ್ನೊಂದು ಯಾವ ವಿಷಯದ ಮೇಲೆ ಕೊಟ್ಟವ್ರೆ, ಆಮೇಲೆ ಮಹಿಳಾ ಸಬಲೀಕರಣ ಕೇಳಿದರೆ ಅಂದ್ಬಿಟ್ಟು ಬರೀ ನಿಮಗೆ ಗೊತ್ತಿರೋದು ಬರೆಯೋದಲ್ಲ, ಅಲ್ಲಿ ಇದೇನು ಕ್ವಶನ್ ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಡಿ, ಮಹಿಳೆಯರ ಸುರಕ್ಷತೆಯಲ್ಲಿ ಮಾಧ್ಯಮದ ಪಾತ್ರ, ಆವಾಗ ನಿಮ್ಮ ಇಲ್ಲಿ ಸ್ಪ್ಲಿಟ್ ಆಗುತ್ತೆ ನೋಡಿ. ಇಲ್ಲಿ ಮಹಿಳೆ ಒಂದು ವಿಚಾರ ಅಂತಂತಂದರೆ ಒಂದನೇದು, ಎರಡನೇದು ಮಾಧ್ಯಮದ ಪಾತ್ರ, ಗೊತ್ತಾಯ್ತಾ? ಇಲ್ಲಿ ಮಾಧ್ಯಮ ಮತ್ತು ಮಹಿಳೆ ಸುರಕ್ಷತೆ, ಇಲ್ಲಿ ನೀವು ಮಾಧ್ಯಮ ಯಾವ ರೀತಿ ಮಹಿಳಾ ಸುರಕ್ಷತೆ ಪಾತ್ರ ವಹಿಸುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಬರೀಬೇಕು. ಇಲ್ಲಿ ನೋಡಿ, ಅಂತರ್ಜಾಲ ಮತ್ತು ಮಹಿಳಾ ಸುರಕ್ಷತೆ ಇವೆರಡೂ ಸ್ವಲ್ಪ ಸಿಮಿಲಾರಿಟಿ ಇದೆ, ಗೊತ್ತಾಗ್ತಿದೆ. ಆದರೆ ಬಟ್ ಎರಡೂ ಸೇಮ್ ಅಲ್ಲ, ಗೊತ್ತಾಗ್ತದೆ. ಇಲ್ಲಿ ಅಂತರ್ಜಾಲ ಮತ್ತು ಅಂತರ್ಜಾಲ ಮತ್ತು ಮಹಿಳೆ, ಅಂದರೆ ಅಂತರ್ಜಾಲ ಮಹಿಳಾ, ಏಕೆಂದರೆ ಈಗ ಸ್ಟಾಕಿಂಗ್ ಆಗಿರ್ಬೋದು, ಮಹಿಳೆಯರ ಮೇಲೆ ಏನೋ ದೌರ್ಜನ್ಯಗಳಾಗ್ತಿರ್ಬೋದು, ಅದೆಲ್ಲ ಈಗ ಇಂಟರ್ನೆಟ್ಟಲ್ಲಿ ನಡೀತಾ ಇದೆ, ಗೊತ್ತಾಗ್ತಿದೆಯಾ? ಅವ್ರನ್ನ ಫಾಲೋ ಮಾಡೋದಿರ್ಬೋದು, ಅವ್ರನ್ನ ಕೆಟ್ಟದ ಬಿಂಬಿಸೋದಿರ್ಬೋದು. ಲೈಕ್ ಎಕ್ಸಾಂಪಲು ಡೀಪ್ ಫೇಕ್ ಯೂಸ್ ಮಾಡಿಕೊಂಡು ಏನು ಮಾಡ್ತಾಯಿದ್ದಾರೆ, ಮಹಿಳೆಯರನ್ನ ಏನೋ ಇದು ಮಾಡ್ತಾಯಿದ್ದಾರೆ, ಅವ್ರನ್ನ ದೌರ್ಜನ್ಯ ಮಾಡ್ತಾಯಿದ್ದಾರೆ, ಮತ್ತು ಅವರಿಂದ ಹಣ ವಸೂಲಿ ಮಾಡಬೇಕು ಅಥವಾ ಅವ್ರನ್ನ ರೆಪ್ಯುಟೇಷನ್ ಹಾಳು ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ದಾರೆ. ಅದನ್ನು ಅಂತರ್ಜಾಲ ಮತ್ತು ಏನು ಮಾಡ್ತಾರೆ, ಕಂಪ್ಯೂಟರ್ಗಳನ್ನ ಅಥವಾ ಈಗಿನ ಟೆಕ್ನಾಲಜಿನ ಯೂಸ್ ಮಾಡ್ತಿದ್ದಾರೆ. ಹಾಗಾಗಿ ಇಲ್ಲಿ ಅಂತರ್ಜಾಲ ಮತ್ತು ಮಹಿಳಾ ಸುರಕ್ಷತೆ ಬಗ್ಗೆ ಬರೀಬೇಕು. ಮತ್ತು ಇಲ್ಲಿ ಬನ್ನಿ ನೋಡಿ, ಗ್ರಾಮೀಣ ಮಹಿಳೆಯರ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಹಿಳಾ ಸ್ವಸಹಾಯಕ ಸಂಘಗಳ ಪಾತ್ರ, ಇಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಬಗ್ಗೆ ಬರೀಬೇಕು ನೀವು. ಮಹಿಳಾ ಸಬಲೀಕರಣಕ್ಕೆ ಗ್ರಾಮೀಣ ಮಹಿಳೆಯರ ಸಬಲೀಕರಣಕ್ಕೆ ಮಹಿಳಾ ಸಹಾಯಕ ಸಂಘಗಳ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಬರೀಬೇಕಾಗತ್ತೆ. ಇಲ್ಲಿ ನೋಡಿ, ಮಹಿಳೆಯರ ವಿರುದ್ಧ ಅಪರಾಧಗಳನ್ನು ನಿಯಂತ್ರಿಸಲಿ ಸಮಾಜದ ಪಾತ್ರ. ಈಗ ಮಹಿಳೆಯರ ಮೇಲೆ ಅಪರಾಧಗಳು ನಡೀತಾ ಇದೆ, ಗೊತ್ತಾಯ್ತು, ಕೌಟುಂಬಿಕ ದೌರ್ಜನ್ಯಗಳಾಗಿರ್ಬೋದು, ಕೆಲಸ ಮಾಡೋ ಸ್ಥಳಗಳಲ್ಲಿ ಅವ್ರನ್ನ ಶೋಷಣೆಗೊಳಪಡಿಸ್ತಾ ಇರ್ಬೋದು, ಅವರ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವ್ರನ್ನ ಹಿಂದೆ ಉಳಿಸ್ತಾ ಇರ್ಬೋದು, ರಾಜಕೀಯವಾಗಿ ಅವರಿಗೆ ಪ್ರಾತಿನಿಧ್ಯ ಕೊಡದಲ್ಲೇ ಇರ್ಬೋದು. ಈ ರೀತಿ ವಿಚಾರಗಳನ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ, ಗೊತ್ತಾಗ್ತೀವಿ ಇಲ್ಲಿ ಬರೀಬೇಕಾಗುತ್ತೆ. ಹಿಂಗೆ ಯಾವುದೇ ನೀವು ವಿಷಯ ಕೊಟ್ಟಾಗ ಒಂದು ಎಲ್ಲ ಮಲ್ಟಿ ಡೈಮೆನ್ಷನ್ ಅಂತ ಕರೀತಾರೆ ಅದಕ್ಕೆ, ಗೊತ್ತಾಯ್ತಾ? ಮಲ್ಟಿ ಡೈಮೆನ್ಷನಲ್ಲಿ ಬರೆದ್ರೆ ಆ ಎಸ್ಸೆಗೆ ಏನಾಗುತ್ತೆ, ವ್ಯಾಲ್ಯೂ ಬರುತ್ತೆ, ಗೊತ್ತಾಯ್ತಾ? ಅದಕ್ಕೆ ನೀವು ಯಾವುದೇ ವಿಚಾರ ಕೊಟ್ಟರು ಅದನ್ನು ಎಲ್ಲ
ಆ್ಯಂಗಲಲ್ಲೂ ಅಥವಾ ಎಲ್ಲ ಕೋನಗಳನ್ನು ಅದನ್ನು ವಿಶ್ಲೇಷಣೆ ಮಾಡಬೇಕು. 360 ಡಿಗ್ರಿ ಅಪ್ರೋಚ್ನ ಉಪಯೋಗಗಳು ಏನಂದರೆ ಈ ಥರ ನೀವು ಅಭ್ಯಾಸ ಮಾಡೋದ್ರಿಂದ ನಿಮ್ಗೆ ಏನು ಉಪಯೋಗ ಆಗುತ್ತೆ ಅಂದರೆ ಪರೀಕ್ಷೆಯಲ್ಲಿ ನೀವು ಹೆಚ್ಚು ಕಾನ್ಫಿಡೆನ್ಸಿಂದ ಬರೀತಾರೆ. ಯಾವುದೇ ಎಸ್ಸೆ ಬಂದರೂ ಸಹ, ಅಕಸ್ಮಾತ್ ನೀವು ಓದಿಲ್ದಲೇ ಇರೋ ಎಸ್ಸೆ ಬಂದರೂ ಸಹ ಬರೆಯೋ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಬೆಳೆಯುತ್ತೆ. ಆಯಿತಾ. ನೀವು ನಿರೀಕ್ಷಿಸಿದ ಪ್ರಬಂಧ ಬರದೇ ಇದ್ದರೂ ಆ ಪ್ರಬಂಧವನ್ನು ಯಶಸ್ವಿಯಾಗಿ ಬರೆಯುತ್ತೀರಾ. ಆಯಿತಾ. ನೆಕ್ಸ್ಟು ಎಲ್ಲ ಕೋನಗಳಿಂದ ಒಂದು ವಿಷಯವನ್ನು ವಿಶ್ಲೇಷಿಸೋದ್ರಿಂದ ಆ ವಿಷಯ ಬಹಳಷ್ಟು ಉತ್ಕೃಷ್ಟವಾಗಿದ್ದು ಹೆಚ್ಚು ಅಂಕಗಳು ಬರುತ್ತೆ, ಹೆಚ್ಚು. ಏಕೆಂದರೆ ನೀವು ಡಿಫ್ರೆನ್ಸ್ ನಿಮ್ಮ ಆನ್ಸರ್ಗೂ ಬೇರೆಯವರ ಆನ್ಸರ್ಗೂ ಡಿಫ್ರೆನ್ಸ್ ಆಗಿರಬೇಕು ಅಂದರೆ ನೀವೇನಾದರೂ ಒಂದು ಬರೀಬೇಕಾಗತ್ತೆ. ನೀವು ಕಾಪಿ ಮಾಡಿ ಬರಬಾರ್ದು. ಯಾವುದೇ ಕಾರಣಕ್ಕೂ ಎಸ್ಸೆನ ಕಾಪಿ ಮಾಡಿ ಬರಬೇಕು. ನಿಮ್ಮದೇ ಆದ ಸ್ವಂತ ವಾಕ್ಯಗಳಲ್ಲಿ ಸ್ವಂತ ಭಾಷಾ ಕೌಶಲ್ಯಗಳನ್ನು ಉಪಯೋಗಿಸ್ಕೊಂಡು ಗೊತ್ತಾಯ್ತು, ನಿಮ್ಮದೇ ಆದ ಒಂದು ವ್ಯೂ ಕೊಡಬೇಕಾಗತ್ತೆ. ಗೊತ್ತಾಗ್ತಿದೆಯಾ. ನಾನು ಮುಂದಿನ ದಿನಗಳಲ್ಲಿ ಟಾಪರ್ಸ್ ನಾನು ಇದ್ರಲ್ಲಿ ತರಿಸಿದ್ದೀನಿ, RTI ಕಾಪಿ ತರಿಸಿದ್ದೀನಿ. ಗೊತ್ತಾಯ್ತಾ. RTIನಲ್ಲಿ ತರಿಸಿದ್ದೀನಿ ಒಂದಷ್ಟು ಜನದ RTI ಇದನ್ನು ಕಾಪೀಸ್ನ. ಅದು ನಿಮಗೆ ತೋರಿಸ್ತೀನಿ ಯಾವ ರೀತಿ ಒಬ್ಬ ಸೆಲೆಕ್ಟ್ ಆದ ಕ್ಯಾಂಡಿಡೇಟ್ ಯಾವ ರೀತಿ ಬರಿತೀನಿ. ಇವನ್ KS, PSI ಮತ್ತು ESI ಮೂರು ಎಕ್ಸಾಮ್ಸ್ಗಳಲ್ಲಿ RTI ಕಾಪಿಗಳನ್ನ ತರಿಸಿದ್ದೀನಿ. ಅವ್ನು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ. ಕರೆಕ್ಟಾಗಿ ಫಾಲೋ ಮಾಡ್ತಾ ಬನ್ನಿ. ಓಕೆನಾ. ಇದು ಆಮೇಲೆ ಅಂತಿಮ ಪರೀಕ್ಷೆ ಯಶಸ್ಸು ಒಳಗೆ ಗಳಿಸೋಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಉದಾಹರಣೆಗೆ ಈಗ ನೋಡಿ, ನಾನು ಉದಾಹರಣೆ ಕೊಡ್ತೀನಿ. ಮಹಿಳೆಯರ ಬಗ್ಗೆ ಪ್ರಬಂಧ ಕೊಟ್ಟಾಗ ಗಮನಿಸಬೇಕಾದ ಅಂಶಗಳು ಯಾವುವು? ಈಗ ಒಂದು ಮಹಿಳೆಯರ ಬಗ್ಗೆ ಕ್ವಶನ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ಅಂಶದ ಬಗ್ಗೆ ಪ್ರಬಂಧವನ್ನು ಕೇಳಿದ್ದಾರೆ? ನಾನು ಹೇಳಿದೆ ಯಾವ ಒಂದು ವಿಷಯನ ಫೋಕಸ್ ಮಾಡಿದ್ದಾರೆ ಅಲ್ಲಿ. ಗೊತ್ತಾಯ್ತಾ. ಹೇಳಿದೆ ಸಬಲೀಕರಣ ಕೇಳಿದಾರೋ, ದೌರ್ಜನ್ಯ ಕೇಳಿದಾರೋ, ಸುರಕ್ಷತೆ ಬಗ್ಗೆ ಕೇಳಿದಾರೋ, ಗೊತ್ತಾಯ್ತಾ. ಗ್ರಾಮೀಣ ಮಹಿಳೆಯರ ಸಬಲೀಕರಣ ಕೇಳಿದಾರೋ, ನಗರ ಮಹಿಳೆಯ ಸಬಲೀಕರಣ ಕೇಳಿದಾರೋ, ಅದನ್ನು ಅಬ್ಸರ್ವ್ ಮಾಡ್ಕೋಬೇಕು. ಫಸ್ಟ್ ಅದನ್ನು ಗುರುತಿಸ್ಕೋಬೇಕು. ನೆಕ್ಸ್ಟು ಪ್ರಬಂಧಕ್ಕೆ ತಕ್ಕಂತೆ ವಿಷಯಗಳನ್ನು ಜೋಡಿಸ್ಕೊಂಡು ಹೋಗಬೇಕು. ಪ್ರಬಂಧಕ್ಕೆ ತಕ್ಕಂತೆ ಪೀಠಿಕೆ ಆಗಿರ್ಬೋದು, ಕನ್ಕ್ಲೂಷನ್ ಆಗಿರ್ಬೋದು, ಮತ್ತು ಬಾಡಿ ಆಫ್ ದಿ ಎಸ್ಸೆನಲ್ಲಿ ಬರೀಬೇಕಾದ್ರೆ, ವಿಷಯ ವಿವರಣೆ ಮಾಡಬೇಕಾದ್ರೆ ನೀವು ಯಾವ ಅಂಶಗಳನ್ನ ಬರೀಬೇಕು, ಅಲ್ಲಿ ಪ್ಯಾರಾಗ್ರಾಫ್ ವೈಸು ಸಬ್ ಪ್ಯಾರಾಗ್ರಾಫ್ ವೈಸ್ ಬರೀಬೇಕಾದ್ರೆ ಯಾವ ವಿಷಯಗಳನ್ನ ಬರೀಬೇಕು ಅನ್ನೋದು ನಿಮ್ಮ ಗಮನಕ್ಕೆ ಇರಬೇಕು. ಯಾವ ಅಂಶದ ಬಗ್ಗೆ ಪ್ರಬಂಧ ಕೇಳಿರ್ತಾರೋ ಆ ಅಂಶ ಸುತ್ತ ಕೇಂದ್ರೀಕರಿಸಿ ಬರೀಬೇಕು. ಟು ದಿ ಪಾಯಿಂಟ್ ಇರಬೇಕು. ಗೊತ್ತಾಯ್ತು. ನೀವು ಭಾಷಾಂತರ ಅಥವಾ ವಿಷಯಾಂತರ ಮಾಡಬಾರ್ದು. ವಿಷಯಾಂತರ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಬರೋಲ್ಲ. ನೀವು ಮಹಿಳಾ ಸಬಲೀಕರಣ ಕೇಳಿದ್ರೆ, ನೀವು ಈಗ ಮಹಿಳೆಯರ ದೌರ್ಜನ್ಯದ ಬಗ್ಗೆ ಕೇಳಿದರೆ ನೀವು ಮಹಿಳಾ ಸಬಲೀಕರಣ ಬರೆದ್ರೆ ಅಲ್ಲಿ ಏನಾಗುತ್ತೆ, ಸ್ವಲ್ಪ ಕಾಂಟ್ರಡಿಕ್ಟರಿ ಆಗುತ್ತೆ, ಅಥವಾ ಅದು ವಿಷಯಾಂತರ ಆಗಿ ನಿಮಗೆ ಮಾರ್ಕ್ಸು ಕಮ್ಮಿ ಬರುತ್ತೆ. ಅದಕ್ಕೋಸ್ಕರ ಏನು ಕೊಟ್ಟಿದ್ರೆ ಫಸ್ಟು ಪ್ರಶ್ನೆಯನ್ನು ಚೆನ್ನಾಗಿ ಓದ್ಕೊಳ್ಳಿ. ಒಂದು ನಿಮಿಷ ನೀಟಾಗಿ ಪ್ರಶ್ನೆ ಓದ್ಕೊಂಡು ಆ ಪ್ರಶ್ನೆ ಏನು ಡಿಮ್ಯಾಂಡ್ ಮಾಡ್ತಾಯಿದೆ, ಆ ಪ್ರಶ್ನೆ ಏನು ಡಿಮ್ಯಾಂಡ್ ಮಾಡ್ತಾಯಿದೆ ಅದ್ರ ಸುತ್ತ ನಿಮ್ಮ ಪ್ರಬಂಧ ಕಟ್ಟುವಿಕೆ ಅಥವಾ ನಿಮ್ಮ ಪ್ರಬಂಧ ರಚನೆ ಸ್ಟಾರ್ಟ್ ಆಗಬೇಕು. ಆಯಿತಾ. ಉದಾಹರಣೆಗೆ ನೋಡಿ, ಸಬಲೀಕರಣ ಕೇಳಿದಾಗ, ಈಗ ಮಹಿಳಾ ಸಬಲೀಕರಣ ಕೇಳಿದಾಗ ಏನು ಬರೀಬೇಕು, ಏನೇನು ಇರಬೇಕು ಆ ಒಂದು ಎಸ್ಸೆನಲ್ಲಿ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸಾಮಾಜಿಕತೆ, ಆರ್ಥಿಕತೆ, ರಾಜಕೀಯ, ಕೆಲಸ ಮಾಡೋ ಸ್ಥಳದಲ್ಲಿ ಅವರಿಗೆ ಸುರಕ್ಷತೆ, ಉದ್ಯೋಗದಲ್ಲಿ ಅವರಿಗೆ ಸಮಾನತೆ, ನ್ಯಾಯಾಂಗದಲ್ಲಿ ಅವರಿಗೆ ಸಮಾನತೆ, ಮತ್ತು ಆರೋಗ್ಯ ಸುರಕ್ಷತೆ, ಸಮಾಜದಲ್ಲಿ ಮಹಿಳೆಯ ಸ್ಥಾನ ಇತ್ಯಾದಿಗಳ ಬಗ್ಗೆ ಬರೀಬೇಕಾಗುತ್ತೆ. ಈ ಅಂಶಗಳು ಕವರ್ ಆಗಬೇಕು. ಅಂದರೆ ಸಬಲೀಕರಣ ಅಂತಂದರೆ ಈ ಎಲ್ಲ ಆಯಾಮಗಳಲ್ಲೂ ಆದಾಗ ಮಾತ್ರ ಅದನ್ನು ಸಬಲೀಕರಣ ಅಂತ ಕರೀತಾರೆ. ನೆಕ್ಸ್ಟು ಮಹಿಳಾ ದೌರ್ಜನ್ಯದ ಬಗ್ಗೆ ಕೇಳಿದಾಗ, ಮಹಿಳಾ ದೌರ್ಜನ್ಯ ಎಂದರೇನು ಬರೀಬೇಕು, ಅದರ ದೌರ್ಜನ್ಯ ಕಾರಣಗಳೇನು, ದೌರ್ಜನ್ಯ ತಡೆಗಟ್ಟುವ ಕ್ರಮಗಳೇನು, ನೆಕ್ಸ್ಟು ದೌರ್ಜನ್ಯ ತಡೆಯಲು ಸಂವಿಧಾನದಲ್ಲಿರುವ ಕಾನೂನುಗಳೇನು, ದೌರ್ಜನ್ಯ ತಡೆಯಲು ಸರ್ಕಾರ ತೆಗೆದುಕೊಂಡಿರೋ ಕ್ರಮಗಳೇನು, ಇವೆಲ್ಲ ಸಬ್ ಹೆಡ್ಡಿಂಗ್ಸ್ ಅಂತ ಕರೀತಾರೆ. ಸಬ್ ಹೆಡ್ಡಿಂಗ್ಸ್ ಅಂತ ಕರೀತಾರೆ. ಗೊತ್ತಾಗ್ತದೆ. ಯೋಜನೆಗಳು ಮತ್ತು ಅವುಗಳ ಕ್ರಮಗಳೇನು, ಮಹಿಳಾ ದೌರ್ಜನ್ಯ ಸಂಬಂಧಿಸಿದ ಕಾನೂನುಗಳು ಯಾವ್ಯಾವಿದೆ ಪ್ರೆಸೆಂಟು, ನಮ್ಮ IPC ಆಗಿರ್ಬೋದು. ಈಗ BNS ಬಂದೈತೆ, BNSಲ್ಲಿ ಹೊಸ್ದಾಗಿ ಏನಾದರೂ ಆ್ಯಡ್ ಮಾಡಿ, ಇದು ಕರೆಂಟ್ ಅಫೇರ್ಸು. ಗೊತ್ತಾಯ್ತಾ. ಈಗ IPC ಇತ್ತು, IPCನ ಬದಲಾವಣೆ ಮಾಡಿ BNS ಅಂತಾರೆ, ಅದನ್ನು ನೀವು ಆ್ಯಡ್ ಮಾಡಬೇಕು. ನೆಕ್ಸ್ಟು ದೌರ್ಜನ್ಯ ತಡೆಯಲು ಸಮಾಜದ ಪಾತ್ರವೇನು, ಪ್ರಸ್ತುತ ಪ್ರಚಲಿತ ಘಟನೆಗಳಲ್ಲಿ ಮಹಿಳಾ ದೌರ್ಜನ್ಯಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಬರೆಕೊಡಬೇಕು. ಮಹಿಳಾ ಕ್ರೀಡೆಗಳ ಹೋರಾಟ, ಈಗ ಮೊನ್ನೆ ರೀಸೆಂಟಾಗಿ ಮಹಿಳಾ ದೌರ್ಜನ್ಯದ ಬಗ್ಗೆ ನಾವು ಬರೀಬೇಕಾದ್ರೆ ಬ್ರಿಜೇಶ್ ಇವರು ಕುಸ್ತಿ ಫೆಡರೇಷನ್ ಅಧ್ಯಕ್ಷನ ಬಗ್ಗೆ ಈ ಗೀತಾ ಪೋಗೊಟ್ಟು ಅವರೆಲ್ಲ ತುಂಬ ಹೋರಾಟ ಮಾಡಿದ್ರು. ಗೊತ್ತಾಗ್ತಿದೆ. ಹಾಗಾಗಿ ಆ ವಿಚಾರಗಳನ್ನ ಬರೀಬೇಕು. ಮತ್ತೀಗ ಕೇಂದ್ರ ಸರ್ಕಾರ ರಿಸರ್ವೇಷನ್ ತಂದಿದೆ, ಅದನ್ನು ಯಾವಾಗ ಬರೀಬೇಕಾಗುತ್ತೆ, ಮಹಿಳಾ ಸಬಲೀಕರಣ ಕೇಳಿದಾಗ ಅದನ್ನು ಬರೀಬೇಕಾಗುತ್ತೆ. ಅಲ್ಲಿ ನೀವು ಅದನ್ನು ತಂದು ಇಲ್ಲಿ ಬರೀಬಾರ್ದು. ಗೊತ್ತಾಗ್ತಿದೆ. ಅದು ಅಕಸ್ಮಾತ್ ಇಲ್ಲಿ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂಗೆ ಈಗ ಬೆಂಗಳೂರು ಸಿಟಿ ಪೊಲೀಸ್ ಆಗಿರ್ಬೋದು, ಕರ್ನಾಟಕ ಸರ್ಕಾರ ಆಗಿರ್ಬೋದು, ದೌರ್ಜನ್ಯ ತಡೆಗೆ ಏನೇನು ತಂದಿದೆ ಅಪ್ಲಿಕೇಶನ್ಸ್ ಆಗಿರ್ಬೋದು, ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ. ನೆಕ್ಸ್ಟು ಈಗ ಅಂತರ್ಜಾಲದಲ್ಲಿ ಮಹಿಳಾ ಸುರಕ್ಷತೆ ಬಗ್ಗೆ ಕೇಳಿದಾಗ ಅಂತರ್ಜಾಲವನ್ನು ಬಳಸುತ್ತಿರುವ ಮಹಿಳೆಯರ ಪ್ರಮಾಣ ಅನ್ನೋದು ಡಾಟಾ ಕೊಡಬೇಕಾಗುತ್ತೆ. ಗೊತ್ತಾಯ್ತಾ. ನೆಕ್ಸ್ಟು ಅಂತರ್ಜಾಲದಿಂದ ಮಹಿಳೆಯರಿಗಿರುವ ತೊಂದರೆಗಳೇನು, ಅಂತರ್ಜಾಲದ ಮಹಿಳೆಯರ ಮೇಲೆ ಆಗುತ್ತಿರುವ ದೌರ್ಜನ್ಯಗಳು. ಉದಾಹರಣೆಗೆ ನೋಡಿ, ಹಿಂಬಾಲಿಸುವುದು, ಫಿಶಿಂಗು, ಸ್ಟ್ಯಾಕಿಂಗು, ಪೋರ್ನೋಗ್ರಫಿ, ಮ್ಯಾಟ್ರಿಮೋನಿಯಲ್ ವಂಚನೆಗಳು, ಲೈಂಗಿಕ ದೌರ್ಜನ್ಯ, ಕೆಟ್ಟ ಸಂದೇಶ ಗಳಿಸುವುದು, ಎದುರಿಸುವುದು, ಈ ರೀತಿ ಏನು ಮಾಡಬೇಕು, ಕೆಲವೊಂದು ವರ್ಡ್ಸ್ಗಳು ಅಥವಾ ಉದಾಹರಣೆಗಳನ್ನ ಕೊಡಬೇಕಾಗುತ್ತೆ. ಆಮೇಲೆ ನೆಕ್ಸ್ಟು ಅಂತರ್ಜಾಲ ಮಹಿಳೆಯರ ದೌರ್ಜನ್ಯ ತಡೆಯಲಿರುವ ಕಾನೂನು ಕ್ರಮಗಳು ಏನೇನಿದೆ, ಸೈಬರ್ ಸೆಕ್ಷನ್ಸ್ಗಳು ಯಾವ್ಯಾವಿದೆ, IPC ಸೆಕ್ಷನ್ ಈಗ BNS ಆಗಿದೆ. ಆ್ಯಕ್ಚುಲಿ
ಬಿಸಿನೆಸ್ ಸೆಕ್ಷನ್ಸ್ಗಳು ಯಾವ್ಯಾವಿದೆ, ಅಂತರ್ಜಾಲದಲ್ಲಿ ಮಹಿಳೆಯರ ಸುರಕ್ಷತೆ ಸರ್ಕಾರ ಕೈಗೊಂಡಿರೋ ಕ್ರಮಗಳನ್ನು ಈಗ ಹೇಳಿದೆ ಅದ್ರ ಬಗ್ಗೆ, ಮತ್ತು ಅಂತರ್ಜಾಲ ಬಳಸುವ ಮಹಿಳೆಯರು ತೆಗೆದುಕೊಳ್ಳಬೇಕಾದ ಮುಂಚಿನ ಕ್ರಮಗಳು ಏನೇನು, ಇದು ಏನಕ್ಕೆ ಬರೀಬೇಕಾಗುತ್ತೆ, ಮಹಿಳೆಯರ ಸುರಕ್ಷತೆ ಕೇಳಿದಾಗ ಮತ್ತು ಅಂತರ್ಜಾಲದಲ್ಲಿ ಮಹಿಳೆಯರ ಸುರಕ್ಷತೆ ಬಗ್ಗೆ ಕೇಳಿದಾಗ ಬರೀಬೇಕಾಗುತ್ತೆ. ಇದೇ ರೀತಿ ಮುಂದಿನ ಪರೀಕ್ಷೆಗಳಲ್ಲಿ ನಿಮಗೆ ಪ್ರಶ್ನೆಗಳು ಬರ್ಬೋದು. ಯಾವ ರೀತಿ ಮಹಿಳೆಯರ ಸಂಬಂಧಿಸಿದ ಪ್ರಬಂಧಗಳು ಈ ರೀತಿ ಬರ್ಬೋದು. ಯಾವ ಅಂದರೆ ಹೊಸ ಉದಯೋನ್ಮುಖ ಮಹಿಳಾ ಶಕ್ತಿ ಪ್ರಸ್ತುತ ಸ್ಥಿತಿಗತಿ. ಈ ಕ್ವಶನ್ ಬಂದಿದೆ ಮೊನ್ನೆ. ನಾವು ಏನು PSI 545 ಐ ಥಿಂಕ್ ಕೇಳಿದ್ದಾರೆ, ಇದನ್ನು 402 ಕೇಳಿದ್ದಾರೆ. ಮಹಿಳಾ ಸಬಲೀಕರಣ ಎಂದರೆ ಸಮಾಜವನ್ನು ಪುನರ್ನಿರ್ಮಾಣ ಮಾಡುವುದು ಎಂದರ್ಥ. ಮಹಿಳಾ ದೌರ್ಜನ್ಯ ಶಿಕ್ಷಣ ವಿರುದ್ಧ ನಿರ್ದಿಷ್ಟ ಕಾನೂನುಗಳು ಅಗತ್ಯವಿವೆ. ಭಾರತೀಯ ಮಹಿಳೆಯ ಪ್ರಸ್ತುತ ಸ್ಥಿತಿ, ಮಹಿಳೆಯರನ್ನು ಏಕೆ ಮೊದಲ ಆದ್ಯತೆ ಎಂದು ಪರಿಗಣಿಸಬೇಕು, ಕ್ರೀಡೆಯಲ್ಲಿ ಮಹಿಳೆಯರು ಎದುರಿಸುವ ಸಮಸ್ಯೆಗಳು, ಮದುವೆಯಲ್ಲಿ ಮಹಿಳೆಯರ ಕನಿಷ್ಠ ವಯಸ್ಸು ಹೆಚ್ಚಿಸುವುದು, ನ್ಯಾಯಾಂಗದಲ್ಲಿ ಮಹಿಳೆಯರ ಪಾತ್ರ, ಭಾರತ ಮಹಿಳೆಯರ ಮತ್ತು ಅಪೌಷ್ಟಿಕತೆ ಸರಿಪಡಿಸುವುದು. ಈ ರೀತಿ ಮಹಿಳೆಯರ ಸಂಬಂಧಪಟ್ಟ ಕ್ರೀಡಾ ಸಾಧನೆ ಆಗಿರ್ಬೋದು, ಉದ್ಯಮಿಯಾಗಿ ಮಹಿಳೆಯ ಅವಕಾಶಗಳು, ಮಹಿಳೆಯರು ಭಾರತದ ವಿರುದ್ಧ ಬದಲಾಯಿಸುತ್ತಿದ್ದಾರೆ. ಈ ರೀತಿ ಮಹಿಳೆಯರ ಸಂಬಂಧಪಟ್ಟಂಗೆ ಕ್ವಶನ್ಸ್ಗಳು ಯಾವುದೇ ಥರ ಈ ಟಾಪಿಕ್ಸ್ ಮೇಲೆ ಬರ್ಬೋದು. ಗೊತ್ತಾಗ್ತದೆ. ಲಿಂಗ ಸಮಾನತೆ ಆಗಿರ್ಬೋದು, ಬೇಟಿ ಪಡಾವೋ ಅಥವಾ ಸಮಸ್ಯೆಗಳು, ಕೃಷಿ ಕ್ಷೇತ್ರದಲ್ಲಿ ಮಹಿಳೆಯರ ಸಾಧನೆ ಆಗಿರ್ಬೋದು, ಕ್ರೀಡಾ ಕ್ಷೇತ್ರದಲ್ಲಿ ಮಹಿಳೆಯರ ಸಾಧನೆ ಆಗಿರ್ಬೋದು, ಬಾಹ್ಯಾಕಾಶದಲ್ಲಿ ಮಹಿಳೆಯರ ಸಾಧನೆ ಆಗಿರ್ಬೋದು, ಅಥವಾ ಟೋಟಲ್ ಮಹಿಳೆಯರ ಸಾಧನೆಗಳ ಬಗ್ಗೆಯೂ ಸಹ ನೀವು ಕೇಳಬೇಕಾಗುತ್ತೆ. ಈ ಎಲ್ಲ ಆ್ಯಂಗಲಲ್ಲೂ ಎಲ್ಲ ಕೋನಗಳು ನೀವೇನಾದರೂ ಓದ್ಕೊಂಡಿದ್ರೆ ನೀವು ಏನು ಮಾಡ್ತೀರಾ, ಈಸಿಯಾಗಿ ಎಕ್ಸಾಮಲ್ಲಿ ಯಾವುದೇ ರೀತಿ ಮಹಿಳೆಯರ ಸಂಬಂಧಪಟ್ಟಂಗೆ ಬಂದರೂ ಸಹ ಬರೀತೀರಾ. ಗೊತ್ತಾಗ್ತಿದೆಯಾ? ಇದು ನೀವು ಇದಕ್ಕೆ ಎಕ್ಸ್ಟ್ರಾ ಏನು ಓದೋ ಅವಶ್ಯಕತೆ ಇಲ್ಲ. ನಾನು ಹೇಳ್ತಾ ಇದ್ದೀನಿ ನಿಮಗೆ. ಇದಕ್ಕೆ ಸೋರ್ಸಸ್ಸು ನಾನು ಹೇಳಿದ್ದೀನಿ ಈಗ ಆಲ್ರೆಡಿ. ಈಗ ನೀವು ಓದಿರೋ ಮ್ಯಾಗ್ಝಿನ್ಸ್ಗಳು, ಈಗ ಓದಿರೋ ಬುಕ್ಗಳು, ಈಗ ಓದಿರೋ ಬೇಸಿಕ್ಸ್ ಪುಸ್ತಕಗಳು ಆಗಿರ್ಬೋದು, ಅಥವಾ ಪ್ರತಿನಿತ್ಯ ಪ್ರಜಾವಾಣಿ ಪೇಪರಲ್ಲಿ ಬರೋ ಆರ್ಟಿಕಲ್ಸ್ಗಳು, ಗೊತ್ತಾಯ್ತಾ? ಪ್ರಜಾವಾಣಿ ಪೇಪರಲ್ಲಿ ಬರೋ ಆರ್ಟಿಕಲ್ಸ್ಗಳನ್ನ ನೀವು ಓದ್ಕೊಂಡು ಹೋದರೆ ಖಂಡಿತ ನಿಮಗೆ ಒಂದು ನಾಲೆಜ್ ಬರುತ್ತೆ. ಅದಕ್ಕೇನು ಮಾಡಿ, ಫಸ್ಟು ಒಂದಷ್ಟು A4 ಶೀಟ್ಸ್ನ ತೊಗೊಂಡು ಒಂದೊಂದು ಟಾಪಿಕ್ನ 10 A4 ಶೀಟ್ನ ತೊಗೊಂಡು ನೀವೇನು ಮಾಡಿ 1 2 3 4 5 10 ಶೀಟ್ಸ್ ತೊಗೊಂಡು ಒಂದೊಂದು ಬಂಡ್ಲು ಮಾಡ್ಕೊಳ್ಳಿ. ಅಂದರೆ ಒಂದು ಪಿನ್ ಹೊಡೆದುಕೊಳ್ಳಿ. ಏನಾದರೂ ಮಾಹಿತಿ ಬಂದರೆ ಆ ಒಂದು ಪ್ರಬಂಧ, ಈಗ ಇದಕ್ಕೆ ಮಹಿಳಾ ಸಬಲೀಕರಣ, ಇದಕ್ಕೆ ರೈತರ ಆತ್ಮ, ಸೈಬರ್ ಕ್ರೈಮು, ಇನ್ನೊಂದು ಯಾವುದೋ ಕ್ರಿಪ್ಟೋ ಕರೆನ್ಸಿ ಆಗಿರ್ಬೋದು, ಇನ್ನೊಂದು ಯಾವುದೋ ಪ್ರಜಾಪ್ರಭುತ್ವದಲ್ಲಿ ಸವಾಲುಗಳು, ಈ ರೀತಿ ಹಾಕ್ಕೊಂಬಿಟ್ಟು ಒಂದೊಂದು ಪಿನ್ ನೋಡಿ ಇಟ್ಕೊಂಡಿರಿ. ನಿಮ್ದು ಏನೇ ಮಾಹಿತಿ ಬಂದ್ರೂ, ಅಥವಾ ಪೇಪರಲ್ಲಿ ಓದ್ತಿರೋ, ಅಥವಾ ಯಾವುದೋ ನ್ಯೂಸಲ್ಲಿ ನೋಡ್ತಿರೋ, ಅಥವಾ ಅಕಸ್ಮಾತ್ ಯಾವ್ದಾರ ಟೆಲಿಗ್ರಾಮಲ್ಲಿ ಗ್ರೂಪಲ್ಲಿ ಬರುತ್ತೋ, ಅಥವಾ ನಿಮಗೆ ಎಲ್ಲೇ ಬರಲಿ ಅಲ್ಲಿಂದ ಏನು ಮಾಡಿ ನೀವು ಆ ವಿಷಯನ ಅಲ್ಲಿಗೆ ಆ್ಯಡ್ ಮಾಡ್ಕೊತಾ ಬನ್ನಿ. ಅವಾಗ ಏನಾಗುತ್ತೆ, ನೀವು ಒಂದಷ್ಟು 3 ಮಂತ್ಸ್ ಮುಗಿದ್ರಿಗೆ ಒಂದಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಆಗಿರುತ್ತೆ. ಈ ಇನ್ಫಾರ್ಮೇಷನ್ ಕರೆಕ್ಟಾಗಿ ಆರ್ಡರ್ ವೈಸು ಒಂದು PTಗೆ ಬಾಡಿ ಕನ್ಕ್ಲೂಷನ್ ಕೊಟ್ಟು ನೀಟಾಗಿ ಬರೋದ್ರೆ ಇದೇ ಒಂದು ಒಳ್ಳೆ ನಿಮಗೆ ಎಸ್ಸೆ ಆಗುತ್ತೆ. ಇದು ನಿಮಗೆ ಸೋರ್ಸು, ಎಸ್ಸೆ ಸೋರ್ಸ್ ಇದೆ ನಿಮ್ಮದು. ಇದನ್ನೇ ನೋಟ್ಸ್ ಮೇಕಿಂಗ್ ಅಂತ ಕರೀತಾರೆ. ಗೊತ್ತಾಯ್ತಾ? ನೋಟ್ಸ್ ಮೇಕಿಂಗ್ ಅಥವಾ ಏನು ನೋಟ್ಸ್ ಮಾಡೋದು ಅಂದ್ಕೊಂತಾರೆ, ಇದನ್ನೇ ನೋಟ್ಸ್ ಮೇಕಿಂಗ್ ಅಂತ ಕರೀತಾರೆ. ಗೊತ್ತಾಯ್ತು? ಇದನ್ನು ಬೇಕಾದ್ರೆ ನಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಡೀಟೇಲಾಗಿ ನಾನು ನಿಮ್ಗೆ ಹೇಳ್ತೀನಿ. ಗೊತ್ತಾಗ್ತಿದೆ? ಮತ್ತು ಈಗ ನಾನು ಇದು ಎಕ್ಸಾಂಪಲ್ ನಾನು ಹೇಳಿದೆ, ಯಾವ ರೀತಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು ಅನ್ನೋದು ಇದೇ ಸಾಕ್ಷಿ. ಗೊತ್ತಾಯ್ತು? ನೋಡಿ, ದೇಶದ ಇವರು ರಾಷ್ಟ್ರಪತಿಯಾಗಿ ಆಯ್ಕೆ ಆಗಿದ್ದು. ಇದು ಮಹಿಳಾ ಸಬಲೀಕರಣಕ್ಕೆ ಬೇಕಾದ್ರೆ ನೀವು ಎಕ್ಸಾಂಪಲ್ ಕೊಡ್ಬೋದು. ಮಹಿಳಾ ಸಬಲೀಕರಣ ಸರ್ಕಾರದ ಪ್ರಮುಖ ಆದ್ಯತೆ ಅಂದ್ಬಿಟ್ಟು ಯೋಜನಾ ಮ್ಯಾಗ್ಝಿನಲ್ಲಿ ಬಂದಿತ್ತು. ಈ ಯೋಜನಾ ಮ್ಯಾಗ್ಝಿನಲ್ಲಿ ಒಂದಷ್ಟು ಸ್ಕೀಮ್ಸ್ಗಳು ರಿಲೇಟೆಡ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದರು. ಓಕೆನಾ? ನೆಕ್ಸ್ಟು ಏನವ್ರ ಸಾಧನೆಗಳು ಕ್ರೀಡಾ ಕ್ಷೇತ್ರದಲ್ಲಿ, ಮತ್ತು ಲೈಂಗಿಕ ದೌರ್ಜನ್ಯ ವಿರುದ್ಧ ಕುಸ್ತಿ, ಅದು ನೋಡಿ ಈ ಥರ ಇದರಲ್ಲಿ ಬಂದಿದ್ದೆಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋಬೇಕು. ಮಹಿಳೆಯರ ಸಾಧನೆ ಬಿಂಬಿಸುವ ಕರ್ನಾಟಕದ ಒಂದು ಸ್ತಬ್ಧಚಿತ್ರ ಗಣರಾಜ್ಯೋತ್ಸವದಲ್ಲಿ ಪ್ರದರ್ಶನ ಆಗಿತ್ತು. ಮಹಿಳಾ ದೌರ್ಜನ್ಯದ ಪ್ರಕರಣಗಳು ಹೆಚ್ಚುತ್ತಾ ಇದೆ, ಏನಕ್ಕೆ ಕಾರಣಗಳು ಇದನ್ನು ಕೊಟ್ಟಿರ್ತಾರೆ, ಇವನ್ನೆಲ್ಲ ಬರ್ಕೋಬೇಕು. ಮತ್ತು ಡಾಟಾ, ಇದು ನೋಡಿ, ಇದೆಲ್ಲ ಡಾಟಾ ಒಂದು ಕಡೆ ಕಲೆಕ್ಟ್ ಮಾಡ್ಕೊಂಡು ಬರ್ಕೋಬೇಕು. ಮಹಿಳಾ ಪ್ರಾತಿನಿಧ್ಯದ ಕೊರತೆ, ಗೊತ್ತಾಯ್ತಾ? ನೆಕ್ಸ್ಟು ಆತ್ಮಹತ್ಯೆ ಹೆಚ್ಚಳ ಆಗ್ತಿದೆ ಗೃಹಿಣಿಯರಿಂದ ಯಾಕೆ, ನೆಕ್ಸ್ಟು ಮಹಿಳೆಯ ಮನೆಯೊಡತಿ, ಈ ಥರ ಮಹಿಳೆಗೆ ಸಂಬಂಧಪಟ್ಟಂಗೆ ನೋಡಿ. ಇದು ಮುಟ್ಟಿನ ಬಗ್ಗೆ ಬಂದಿದೆ. ಇದು ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂಗೆ. ಗೊತ್ತಾಯ್ತಾ? ಗರ್ಭಾವಸ್ಥೆಯಲ್ಲಿ ತೀರ್ಮಾನ ಕೈಗೊಳ್ಳೋ ಹಕ್ಕು, ಮಹಿಳೆಯರ ಹಕ್ಕುಗಳು. ಗೊತ್ತಾಯ್ತಾ? ಹೀಗೆ ನೆಕ್ಸ್ಟು ಭಾರತದಲ್ಲಿ ಮಹಿಳಾ ಚಳವಳಿ, ಇತಿಹಾಸದಲ್ಲಿ ಅಥವಾ ಸ್ವಾತಂತ್ರ್ಯ ಹೋರಾಟದಲ್ಲಿ, ಕರ್ನಾಟಕ ಸ್ವತಂತ್ರ ಹೋರಾಟದಲ್ಲಿ ಮಹಿಳೆಯರ ಪಾತ್ರ ಏನು ಅಂತ ಕೇಳಿದಾಗ ಈ ಥರ ನೀವು ಆರ್ಟಿಕಲ್ಗಳನ್ನ ಓದಿದರೆ ನೀವು ಏನು ಮಾಡ್ಬೋದು, ಬರೀಬೋದು. ಗೊತ್ತಾಯ್ತಾ? ನೆಕ್ಸ್ಟು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಯಾವತ್ತು ಆಚರಣೆ ಮಾಡ್ತಾರೆ, ಅದ್ರ ಬಗ್ಗೆ ಡಾಟಾ ಎಲ್ಲ ನಿಮಗೆ ಗೊತ್ತಿರಬೇಕು. ಮಹಿಳೆಯರಿಗೆ ಸ್ಕೀಮ್ ತಂದಿರ್ತಾರೆ, ಏನಾದರೂ ಸ್ಕೀಮು, ಆ ಸ್ಕೀಮ್ಗಳನ್ನ ಮಾಡಬೇಕು. ನೆಕ್ಸ್ಟು ಮಹಿಳೆಯರ ಸಾಧನೆ T20 ಆಗಿರ್ಬೋದು, ಬೇರೆದಲ್ಲಿ. ಈ ರೀತಿ ನಿಮ್ಮ ಒಂದು ಪ್ರಿಪ್ರೇಷನ್ನು ಇರಬೇಕು. ನಾನು ನೆಕ್ಸ್ಟ್ ಮುಂದಿನ ಒಂದು ವೀಡಿಯೋದಲ್ಲಿ ಎಸ್ಸೆ ಯಾವ ರೀತಿ ಇರಬೇಕು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ, ಪಾರ್ಟ್ 3ನಲ್ಲಿ. ಈಗ ನೀವು ಮಾಡಬೇಕಾಗಿರೋದು ಒಂದು ರೆಡಿ ಆಗಬೇಕು ಅಂತಂದರೆ ಫಸ್ಟು ಆ ಕ್ವಶನ್ ಏನು ಪ್ರಶ್ನೆ ಹೇಳ್ತಾ, ಪ್ರಬಂಧ ಏನು ಹೇಳ್ತಾ ಇದೆ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಆ ಮಾಹಿತಿನ ಒಂದು ಆರ್ಗನೈಸರ್ ಬರೆಯೋದನ್ನ ಕಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಇವತ್ತಿಂದಲೇ ಪ್ರಾಕ್ಟೀಸ್ ಮಾಡಿ. ಗೊತ್ತಾಗ್ತದೆ? ಯಾರು ಪ್ರಾಕ್ಟೀಸ್ ಮಾಡಲ್ಲ ಅವರು ಖಂಡಿತ ನೀವು ಸಕ್ಸಸ್ ಆಗೋಕ್ಕಾಗಲ್ಲ. ಅದಕ್ಕೆ 360 ಡಿಗ್ರಿ ಅಪ್ರೋಚಲ್ಲಿ ನೀವು ರೆಡಿ ಆಗಬೇಕು. ಫಸ್ಟು ಯಾವುದೇ ಒಂದು ಪ್ರಬಂಧ ಬರೆಯೋಕ್ಕೆ ರೆಡಿ ಹೋಗ್ತಿದ್ದೀರಾ ಅಂತಂದಾಗ ಅದಕ್ಕೆ ಹಳೆಯ ವರ್ಷದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಏನೇನು ಕ್ವಶನ್ಸ್ಗಳನ್ನ ಕೇಳಿದರೆ ಅನ್ನೋದನ್ನ ನೀವು ಫಸ್ಟು ಏನು ಮಾಡಬೇಕು, ಕಲೆ ಹಾಕಬೇಕಾಗತ್ತೆ. ಅದಕ್ಕೆ ನಾನು ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದೀನಿ, ಹಳೆಯ ವರ್ಷದ ಕ್ವಶನ್ ಪೇಪರ್ನ ಕೊಟ್ಟಿದ್ದೀನಿ.
ಹುಡುಕಿ ಒಂದು ಕಡೆ ಡಿವೈಡ್ ಮಾಡಿ ಬರ್ಕೊಳ್ಳಿ, ಟಾಪಿಕ್ ವೈಸ್ ಬರ್ಕೊಳ್ಳಿ. ಗೊತ್ತಾಯ್ತು. ಈಗ ನಾನು ಮಹಿಳಾ ಸಬಲೀಕರಣ ಬಗ್ಗೆ ಹೆಂಗೆ ತೋರಿಸಿದ್ನೋ ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ಕಾಲ ಆಗಿದ್ದಾವೆ ಅಂತ ಅಂದ್ಬಿಟ್ಟು, ಅದೇ ರೀತಿ ನೀವು ಬೇರೆ ಏನೀಗ ಸೈಬರ್ ಕ್ರೈಮ್ ಆಗಿರ್ಬೋದು ಆ ಥರ ಹಳೆಯ ವರ್ಷದ ಕ್ವಶನ್ ಪೇಪರಲ್ಲಿ ಯಾವ್ಯಾವ ಟಾಪಿಕ್ಸ್ ಮೇಲೆ ರಿಪೀಟೆಡ್ ಕ್ವಶನ್ಸ್ ಬಂದಿದೆ, ಯಾವ ಟಾಪಿಕ್ ಜಾಸ್ತಿ ರಿಪೀಟ್ ಆಗಿದೆ ಅನ್ನೋದನ್ನ. ಈ ಮಹಿಳಾ ಸಬಲೀಕರಣ ತುಂಬ ರಿಪೀಟ್ ಆಗಿದೆ, ಅದಕ್ಕೋಸ್ಕರ ನಾನು ನಿಮಗೆ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳಿದೆ ಅಷ್ಟೇ. ಅದೇ ರೀತಿ ತುಂಬ ಈಗ ರೈತರ ಆತ್ಮಹತ್ಯೆ ಆಗಿರ್ಬೋದು, ರೈತರ ಒಂದು ಕಷ್ಟ, ರೈತರ ಪ್ರಾಬ್ಲಮ್ಸ್ಗಳಾಗಿರ್ಬೋದು, ಅವು ಸಹ ತುಂಬ ರಿಪೀಟ್ ಆಗ್ತಿರುತ್ತೆ. ಆಮೇಲೆ ಬರ್ನಿಂಗ್ ಇಶ್ಯೂ ಯಾವಿದೆ ಗಮನಿಸ್ಕೋಬೇಕು. ಗೊತ್ತಾಯ್ತಾ. ಅದ್ರ ಲೈಕ್ ಯಾವುದು ಕರೆಂಟ್ ಅಫೇರ್ಸಲ್ಲಿ ತುಂಬ ಚರ್ಚೆಗೆ ಒಳಪಡ್ತಾ ಇದೆ ಅನ್ನೋದನ್ನ ನೀವು ಗಮನದಲ್ಲಿಟ್ಕೊಂಡು ಅವಾಗ ಏನು ಮಾಡುವಾಗ ಆ ವಿಷಯಗಳ ಮೇಲೂ ಸಹ ಮಾಹಿತಿ ಕಲೆಕ್ಟ್ ಮಾಡ್ಬೇಕು. ಅದಕ್ಕೆ ಡೈಲಿ ಪೇಪರ್ ಓದಬೇಕು. ನೀವು ಇದಕ್ಕೆ ಬುಕ್ಸ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಬುಕ್ಸ್ ತೊಗೊಂಡ್ರು ಒಂದು ರೆಫರೆನ್ಸಿಗೆ ತೊಗೊಳ್ಳಿ ಅಷ್ಟೇ. ಅದನ್ನೇನು ಅದರಲ್ಲೇನು ನಿಮಗಿರೋ ನಾಲೆಡ್ಜ್ನ ಉಪಯೋಗಿಸ್ಕೊಂಡೆ ಸಹ ಎಸ್ಸೆ ಬರಿಬೋದು. ಗೊತ್ತಾಗ್ತಿದೆ. ಅದನ್ನು ನಾನು ಹೇಳ್ಕೊಡ್ಬೇಕು ಅನ್ನೋದೇ ಈ ಒಂದು ವಿಡಿಯೋಗಳ ಉದ್ದೇಶ. ಹಾಗಾಗಿ ಯಾರು ಕರೆಕ್ಟಾಗಿ ಫಾಲೋ ಮಾಡ್ತಿಲ್ಲ, ಕರೆಕ್ಟಾಗಿ ಫಾಲೋ ಮಾಡಿ ಪ್ರತಿನಿತ್ಯ ವಾರಕ್ಕೆ ಅಟ್ಲೀಸ್ಟ್ ಒಂದು 2-3 ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೋಸ್ಕರ ಸ್ಟಾರ್ಟಿಂಗು ಒಂದಷ್ಟು ಬೇಗ ವೀಡಿಯೋಗಳನ್ನ ಮಾಡಿ ನಿಮ್ಗೆ ಬಿಟ್ಟರೆ ನೀವು ಓದ್ಕೊತಾ ಇರ್ತೀರ. ಆಮೇಲೆ ನಾನು ನಿಮಗೆ ಮುಂದಿನ ಗೈಡ್ ಮಾಡ್ಬೋದು ಅಂತ ನಾನು ಅನ್ನಿಸ್ತು. ಅದಕ್ಕೋಸ್ಕರ ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಬನ್ನಿ. ಗೊತ್ತಾಗ್ತಿದೆಯಾ. ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಬುಕ್ಲೆಟ್ ಮಾಡ್ಕೊಳ್ಳಿ. ಒಂದು 10 ಪೇಜಸ್ ಹಾಕ್ಬಿಟ್ಟು ಒಂದು ಬುಕ್ಲೆಟ್ ಮಾಡ್ಕೊಳ್ಳಿ. ಅವಾಗ ಖಂಡಿತ ನಿಮಗೆ ಬರೋ ಇನ್ಫಾರ್ಮೇಷನ್ಗಳನ್ನ ಕಲೆಕ್ಟ್ ಮಾಡಿಕೊಟ್ರೆ ನೀವು ಮುಂದೆ SCP ಯಾವ್ದಾದ್ರು ಎಕ್ಸಾಮ್ ಕಾಲಾದಾಗ ನಿಮಗೆ ತುಂಬ ಈಸಿ ಆಗುತ್ತೆ. ಯಾಕೆ ನಿಮ್ಮ ಹತ್ರ ಆಲ್ರೆಡಿ ಡಾಟಾ ಇರುತ್ತೆ, ಅಥವಾ ನಿಮ್ಮ ಹತ್ರ ಆಲ್ರೆಡಿ ಸೋರ್ಸ್ ಇರುತ್ತೆ, ನೀವು ಹುಡ್ಕಾಡೋಬೇಕಾಗಿಲ್ಲ. ಗೊತ್ತಾಗ್ತಿದೆಯಾ. ಹಾಗಾಗಿ ಇನ್ನು ನೆಕ್ಸ್ಟು ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟು ಒಂದು ವೀಡಿಯೋದಲ್ಲಿ ಏನು ಮಾಡ್ತೀನಿ, ಈ ಜಗತ್ತಿನಲ್ಲಿ ಬದಲಾಗುತ್ತಿರುವ ಮಹಿಳೆಯರ ಪಾತ್ರ ಅನ್ನೋ ಒಂದು ಟಾಪಿಕ್ ತೊಗೊಂಡು ಆ ಟಾಪಿಕ್ನಲ್ಲಿ ಯಾವ ರೀತಿ ಇಂಟ್ರಡಕ್ಷನ್ ಬರೀಬೇಕು, ಯಾವ ರೀತಿ ಬಾಡಿ ಬರೀಬೇಕು, ಯಾವ ರೀತಿ ಕನ್ಕ್ಲೂಷನ್ ಬರೀಬೇಕು, ಯಾವ ಥರ ಎಕ್ಸಾಂಪಲ್ಸ್ ಕೊಡಬೇಕು, ಸಬ್ಹೆಡ್ಡಿಂಗ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತೀನಿ. ಹಾಗಾಗಿ ಮುಂದಿನ ಒಂದು ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಪ್ರಾಕ್ಟೀಸಿಂಗ್. ಗೊತ್ತಾಗ್ತಿದೆಯಾ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಇದು ಒಳ್ಳೆಯ ವಿಚಾರ ಸ್ಪ್ರೆಡ್ ಆಗಿ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ.